ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತುಳಸಿ ಪೂಜಾ ಕಾರ್ಯಕ್ರಮವನ್ನು ದೀಕ್ಷಿತ್ ಪ್ರತಿಷ್ಠಾನ ಮತ್ತು ಹಿಂದೂ ಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಂಎಸ್ವಿ ದೀಕ್ಷಿತ್ ತಿಳಿಸಿದರು. ಪಟ್ಟಣದ ಈಶಾವಾಸ್ಯಂನಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ, ಇದೇ ತಿಂಗಳು 26ರಂದು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ತುಳಸಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಂದು ಸುಮಾರು 250ಕ್ಕೂ ಹೆಚ್ಚು ಮುತ್ತೈದೆಯರಿಗೆ ತುಳಸಿ ಗಿಡ ಪೂಜೆ ಮಾಡಿಸುವ ಮೂಲಕ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಪಟ್ಟಣದ ಮತ್ತು ತಾಲೂಕಿನ ಸಮಸ್ತ ನಾಗರಿಕರು ಮತ್ತು ಗೃಹಿಣಿಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸಜ್ಜನ ಸಮಾಜ ಬಂಧುಗಳೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇದೇ ಆಗಸ್ಟ್ ತಿಂಗಳ 26ರಂದು ಸಂಜೆ 5 ಗಂಟೆಗೆ ಚಂದ್ರಾಪಟ್ಟಣ ಗಣಪತಿ ಪೆಂಡಲಿನಲ್ಲಿ ದೀಕ್ಷಿತ್ ಪ್ರತಿಷ್ಠಾನ ಮತ್ತು ಹಿಂದೂ ಪರ ಸಂಘಟನೆಗಳ ಸಹಯೋಗದೊಂದಿಗೆ ವಿಶೇಷವಾಗಿರತಕ್ಕ ತುಳಸಿ ಮಹಾ ಅರ್ಚನಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೃಹತ್ 300 ಜನಕ್ಕೆ ಮಾತೆಯವರೊಂದಿಗೆ ತುಳಸಿ ಗಿಡವನ್ನು ಕೊಟ್ಟು ಪೂಜಾ ಪರಿಕರಗಳೊಂದಿಗೆ ಸ್ವಯಂ ಅವರೇ ತುಳಸಿ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡಿ ತುಳಸಿ ಪೂಜೆ ಮಾಡತಕ್ಕಂಥ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಿಂದೂ ಜನಮಾನಸದಲ್ಲಿ ಆಗಿರತಕ್ಕಂತಹ ಪೂಜಾ ಪದ್ಧತಿಗಳ ಸರಿಪಡಿಸುವಿಕೆ ಹಾಗೂ ಜಾಗೃತ ಹಿಂದೂ ಸಮಾಜದ ಪುನರ್ ನವೀಕರಣ, ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಬುನಾದಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಡ್ತಾ ಇದ್ದೇವೆ. ಧಾರ್ಮಿಕ ಮನೋಭೂಮಿಕೆಯನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿಷ್ಠಾನ ಹಮ್ಮಿಕೊಂಡು ಬಂದಿದೆ. ಈ ದಿಶೆಯಲ್ಲಿ 26ರಂದು ಸೋಮವಾರ ಸಂಜೆ ಗಣಪತಿ ಪೆಂಡಾನಲ್ಲಿ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಬಳಿಕ ಮಾತನಾಡಿದ ದೀಕ್ಷಿತ್ ಪ್ರತಿಷ್ಠಾನದ ಗೌರವ ಅಧ್ಯಕ್ಷ ಲೋಕೇಶ್ ಹೊನ್ನವಾರ, ತುಳಸಿ ಪೂಜಾ ಕಾರ್ಯಕ್ರಮದಂದು ಕಾರ್ಯಕ್ರಮಕ್ಕೆ ಬರುವ ಮುತ್ತೈದರಿಗೆ ಮತ್ತು ಗೃಹಿಣಿಯರಿಗೆ ತುಳಸಿ ಗಿಡವನ್ನು ನೀಡಲಾಗುವುದು. ಹಿಂದುತ್ವವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಪ್ರತಿಷ್ಠಾನವು ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ತುಳಸಿ ಪೂಜೆ ಮಾಡುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನವೇ ಭಕ್ತಾದಿಗಳು ಆಗಮಿಸಬೇಕೆಂದು ವಿನಂತಿ ಮಾಡಿದರು. ಚಂದ್ರಪಟ್ಟಣ ತಾಲೂಕಿನ ಜನತೆಗೆ ನನ್ನ ನಮಸ್ಕಾರ. ದೀಕ್ಷಿತ್ ಫೌಂಡೇಶನ್ ಅವರಿಂದ ಕೃಷ್ಣ ಜನ್ಮಾಷ್ಟಮಿ 26ನೇ ತಾರೀಕು ಅದು ತುಳಸಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಗಣೇಶ ಪೆಂಡಲಲ್ಲಿ. ದಯಮಾಡಿ ಎಲ್ಲ ನಮ್ಮ ತಾಲೂಕಿನ ಜನತೆ ಹೆಣ್ಣು ಮಕ್ಕಳು ಬಂದು ತುಳಸಿ ಪೂಜೆಗೆ ಒಂದು ಹಾಜರಾಗಬೇಕು ಅಂತ ಕೇಳ್ತೀವಿ. ವಿಶೇಷವಾಗಿ ಯಾವ ಹೆಣ್ಮಕ್ಳುಗಳು ಬರ್ತಾರೋ, ಮುತ್ತೈದೆಯರು ಬರ್ತಾರೋ ಅವ್ರಿಗೆಲ್ಲರೂ ಒಂದು ತುಳಸಿ ಗಿಡನ ಕೊಟ್ಟು ಅವ್ರ ಕೈಯಲ್ಲೇ ಪೂಜೆ ಮಾಡಿಸಿ ಆ ತುಳಸಿ ಗಿಡನ ಅವ್ರ ಮನೆಗೆ ತೊಗೊಂಡೋಗಿ ಅವರು ಪಾಟಲ್ಲಿ ನೆಟ್ಕೊಂಡು ಪೂಜೆ ಮಾಡೋವಂಥ ವಿಶೇಷವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು. ಮತ್ತು ಈ ಕಾರ್ಯಕ್ರಮ ಹಿಂದೂ ಸಂಸ್ಕೃತಿನ ಏನು ಉಳಿಸ್ಕೋಬೇಕು ಅಂತ ನಾವು ಹೊರಟಿದ್ದೀವೋ ಅದು ಹಿಂದೂ ಸಂಸ್ಕೃತಿ ಉಳಿಸೋಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. 5 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. 5 ಗಂಟೆಗೆ ಎಲ್ಲರೂ ಬಂದು ಹಾಜರಾಗಬೇಕು. ಏನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸನಗಳನ್ನು ನಾವು ರೆಡಿ ಮಾಡಿರ್ತೀವೋ ಅಲ್ಲಲ್ಲಿ ಕೂತಿ ತುಳಸಿ ಕಟ್ಟೆ ಮುಂದೆ ಕೂತಿ ಪೂಜೆ ಮಾಡಬೇಕು. ಅಧ್ಯಕ್ಷಗಳು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು, ಯಶಸ್ಸು ಕೊಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆರ್ಎಸ್ಎಸ್ ಮುಖಂಡ ಮನೋಹರ್ ಮಾತನಾಡಿ, ವಿಶ್ವ ಹಿಂದೂ ಪರಿಷತ್ ಮತ್ತು ದೀಕ್ಷಿತ್ ಪ್ರತಿಷ್ಠಾನ ವತಿಯಿಂದ ದೇಶದಲ್ಲಿರುವ ಎಲ್ಲಾ ಜಾತಿ ಧರ್ಮಗಳನ್ನು ಭೇದವಿಲ್ಲದೆ ಜಾತಿ ಪಂಥ ಮತಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಬರುವ ಮಹಿಳೆಯರು ಸಾಂಪ್ರದಾಯಿಕ ಉಡುಪುಗಳನ್ನು ತೊಟ್ಟು ಬರಬೇಕು. ದಯಮಾಡಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಉಡುಪುಗಳನ್ನು ಧರಿಸಿ ಬಂದರೆ ಅಂತವರಿಗೆ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ಹಾಗೂ ದೀಕ್ಷಿತ್ ಟ್ರಸ್ಟ್ ವತಿಯಿಂದ ಏನು ತುಳಸಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವೋ ಅದು ಗೋಕುಲಾಷ್ಟಮಿ ದಿನ ವಿಶೇಷವಾಗಿರುತ್ತೆ. ಆ ಕೃಷ್ಣನ ಪೂಜೆ ಮತ್ತು ಗೋವಿನ ಪೂಜೆ ಪ್ರಾರಂಭದಲ್ಲೇ ಹಾಗೆ ಮತ್ತು 8 ಗಂಟೆಗೆ ಸಮಾರೋಪ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಅದಕ್ಕೆ 250 ಜನ ಮಾತ್ರ ನಾವು ಸೀಮಿತವಾಗಿ ಮಾಡಿರೋದ್ರಿಂದ ಪ್ರಾರಂಭದಲ್ಲಿ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಆಮೇಲೆ ಉಳಿದವರಿಗೆ ಅಲ್ಲಿ ನಿಂತ್ಕೊಳ್ಳೋಕೆ ಅಷ್ಟೇ ವ್ಯವಸ್ಥೆ ಇರುತ್ತೆ. ಮತ್ತು ಇದು ಮೂಲ ಉದ್ದೇಶ ನಮ್ಮದು ಈ ದೀಕ್ಷಿತ್ ಫೌಂಡೇಶನ್ನ ಮೂಲ ಉದ್ದೇಶ ಇರೋದು ಧರ್ಮದ ಎಲ್ಲ ಜಾತಿ ಮತ ಪಂಥಗಳನ್ನ ಬದಿಗಿಟ್ಟು ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಗೋಕುಲಾಷ್ಟಮಿ ದಿನ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಯಾವುದೇ ಮೇಲು ಕೀಳು ಇದೇನು ಯೋಚನೆ ಮಾಡ್ದಲೆ ಎಲ್ಲರೂ ಒಗ್ಗೂಟ್ಟು ಈ ಧರ್ಮದ ಕೆಲಸನ ನಾವು ಮಾಡ್ತಾ ಹೋಗೋಣಂತೆ. ಇದಕ್ಕೆ ನಿಮ್ಮ ಸಹಕಾರನೂ ತುಂಬ ಅತ್ಯವಶ್ಯಕವಾಗಿದೆ. ಮತ್ತು ಬರ್ತಾ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸ್ನಾನ ಮಾಡಿಕೊಂಡು ಮತ್ತು ಸೀರೆ ಉಟ್ಕೊಂಡೇ ಬರಬೇಕು ಅಂತ ನಮ್ಮ ವಿನಂತಿ. ಯಾಕೆಂದರೆ ನಾವು ಬೇರೆ ವೇಷಗಳಲ್ಲಿ ಬಂದಾಗ ಅಲ್ಲಿ ಆ ಭಾವನೆಗಳು ಬರೋದಿಲ್ಲ. ಹಾಗಾಗಿ ಎಲ್ಲ ತಾಯಂದಿರು ಅಕ್ಕ ತಂಗಿರು ಎಲ್ಲರೂ ನೀವು ಬರ್ತಾ ನಮ್ಮ ಹಿಂದೂ ಧರ್ಮದ ಸೀರೆ ಉಟ್ಕೊಂಡು, ಇಲ್ಲ ಸಣ್ಣ ಮಕ್ಕಳಾದರೆ ಲಂಗ ದಾವಣಿಗಳು ಹಾಕ್ಕೊಂಡು
ಬಂದರೆ ಆ ಕಾರ್ಯಕ್ರಮ ಸುಸೂತ್ರವಾಗಿ ತುಂಬ ಚೆನ್ನಾಗಾಗುತ್ತೆ. ಭಕ್ತಿಪೂರ್ವಕವಾಗಿರಲಿ ಈ ಕಾರ್ಯಕ್ರಮ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಸುರೇಶ್ ಗೌಡ, ಧಾರ್ಮಿಕ ಸಲಹೆಗಾರ ಶ್ರೀನಾಥ್ ನಂದಕುಮಾರ್, ನಿರ್ದೇಶಕರಾದ ಮಹೇಶ್ ದತ್ತಿ, ಧರಣಿ, ಜಗದೀಶ್ ಕೆರೆಬೀದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.